ಹಾಯ್, ಇದು ಶನಿವಾರದಲ್ಲಿ ಆಗಾಗಿರತ್ತೆ. ಇವತ್ತು ವಾರ, ಅದರಿಂದ ಬೇಗ ಎದ್ದು ಹಾಲು ಕರೆದು ಡೈರಿಗೆ ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನಮ್ಮನೆಯವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ನಾವು ವಾರದ ದಿನ ಒಲೆ ಮತ್ತು ಒರಳುಕಲ್ಲನ್ನ ಒರೆಸಿ ಕುಂಕುಮ ಹೂವು ಇಡ್ತೀನಿ. ಒರಳುಕಲ್ಲು ಅಂದರೆ ಈಗಿನ ಮಿಕ್ಸರ್ ಗ್ರೈಂಡರ್. ಅಷ್ಟರಲ್ಲಿ ನಮ್ಮನೆಯವರು ಸ್ನಾನ ಮುಗಿಸಿ ಪೂಜೆ ಮಾಡಿದ್ರು. ಆಮೇಲೆ ನಾನು ಅಡುಗೆ ಮಾಡಿ ಕೆಲ್ಸಕ್ಕೆ ಹೋದೆ. ಇವತ್ತು ನಾನು ಹೋಗಿದ್ದು ರಾಗಿ ಕುಯ್ಯೋದಕ್ಕೆ. ನಮ್ಮ ರೈತರು ಅಷ್ಟೂ ಕೆಲಸದಲ್ಲಿ ಈ ಕುಯ್ಲು ಕೆಲಸನೇ ಸ್ವಲ್ಪ ಕಷ್ಟ ಆದದ್ದು. ಆದರೂ ಇಷ್ಟಪಟ್ಟು ಮಾಡ್ತೀವಿ. ಯಾಕಂದರೆ ನಾವು ಬಿತ್ತಿದ ಬೆಳೆ ಕೈ ಸೇರ್ತು ಅನ್ನೋ ಖುಷಿ ಕ್ಷಣ ಅದು. ಒಬ್ಬ ರೈತ ಒಂದು ಬೆಳೆ ಬೆಳಿಬೇಕಾದ್ರೆ ಅವ್ನು ಪಡೋ ಪಾಡು, ಅವ್ನು ಅನುಭವಿಸೋ ನೋವು ಕಷ್ಟ, ಆ ಬೆಳೆ ಸಮೃದ್ಧಿಯಾಗಿ ಬಂದು ಅದಕ್ಕೆ ತಕ್ಕ ಬೆಲೆ ಸಿಕ್ಬಿಟ್ರೆ ಅದೆಲ್ಲ ಶೂನ್ಯ ಅನ್ನಿಸ್ಬಿಡುತ್ತೆ. ರಾಗಿ ಕುಯ್ಯೋದಕ್ಕೆ ಮುಂಚೆ ಅದಕ್ಕೆ ಪೂಜೆ ಮಾಡಿ ಕುಯ್ಯೋದು ವಾಡಿಕೆ. ಒಬ್ಬ ತಾಯಿ ತನ್ನ ಮಗುನ ಹೇಗೆ ಜೋಪಾನ ಮಾಡ್ತಾಳೋ ಹಾಗೆ ಭೂಮಿ ತಾಯಿ ನಾವು ಹಾಕಿದ ಪೈರನ್ನು ತನ್ನ ಒಡಲಲ್ಲಿಟ್ಟು ಜೋಪಾನ ಮಾಡಿ ನಾವು ಬಿತ್ತಿದ್ದಕ್ಕೆ 10ರಷ್ಟು ಹೆಚ್ಚಿಗೆ ನಮಗೆ ನೀಡ್ತಾಳೆ. ಒಂದು ಸಾಲ ಕುಯ್ದ ಮೇಲೆ ಕುಡ್ಲನ್ನು ಮಸಿಬೇಕು. ಇದು ಹೊಲದವರೇ ಮಾಡಿ ಕೊಡ್ತಾರೆ. ಇವ್ರದ್ದೇ ನಾವು ರಾಗಿ ಕುಯ್ಯೋಕ್ಕೆ ಬಂದಿರೋದು. ಪುಟ್ಟನಾಯ್ಕ ಅಂತ ಇವ್ರ ಹೆಸರು. ಮಧ್ಯಾಹ್ನ ಮಂಡಕ್ಕಿ ತಂದಿದ್ರು. ಹೊಲದಲ್ಲೇ ಕಾಫಿ ಮಾಡಿಕೊಟ್ರು. ಮಂಡಕ್ಕಿ ತಿಂದು ಕಾಫಿ ಕುಡಿದು ಕೆಲಸ ಮುಗಿಸಿ ಮನೆಗೆ ಬಂದೆ. ರಾತ್ರಿ ಊಟ ಅವ್ರ ಮನೇಲೆ ಪಾಯಸ ಅನ್ನ ಸಾರು ಮಾಡಿದ್ರು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಸಿಗುವ ನಾಳಿನ ಲಾಗ್ನಲ್ಲಿ. ಥ್ಯಾಂಕ್ ಯು.